ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದ ಮುಸ್ಲಿಂ ಸಂಘಟನೆಗಳು ಬೆಂಗಳೂರಿನಲ್ಲಿ ಮುಸ್ಲಿಂ ಸಂಘಟನೆಗಳು ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಇವತ್ತು ಮುಂದಾಗ್ತಾ ಇದೆ. ಟೌನ್ ಹಾಲ್ನಲ್ಲಿ ನಡೀತಾ ಇರುವಂತಹ ರಾಜ್ಯ ಮುಸ್ಲಿಂ ಸಮಾವೇಶ. ಟೌನ್ ಹಾಲ್ನಲ್ಲಿ ರಾಜ್ಯ ಮುಸ್ಲಿಂ ಸಮಾವೇಶ ನಡೀತಾ ಇದೆ. ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯದ ಕಡೆಗಣನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಟಿಕೆಟ್ ಕೈತಪ್ಪಿದ್ದಕ್ಕೆ ಆನಂತರ ಕಾಂಗ್ರೆಸ್ ನಡ್ಕೊಂಡಂತಹ ರೀತಿ, ಕಾಂಗ್ರೆಸ್ ವಿರುದ್ಧ ಅಲ್ಪಸಂಖ್ಯಾತರು ಇದೀಗ ಬಹಿರಂಗ ಬಂಡಾಯಕ್ಕೆ ಮುಂದಾಗ್ತಾ ಇದ್ದಾರೆ ಅಥವಾ ಬಂಡಾಯವನ್ನ ಸಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯದ ಕಡೆಗಣನೆಗೆ ಕೆಂಡಾಮಂಡಲವಾಗ್ತಾ ಇರುವಂಥದ್ದು ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರುಗಳು ಮುಸ್ಲಿಂ ಸಮುದಾಯವನ್ನ ಕಡೆಗಣಿಸಿದ್ದಾರೆ ಅನ್ನುವಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕಿ ಇವತ್ತು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿವೆ. ಟೌನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿರುವಂತಹ ಸಮಾವೇಶ ಇದು. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ನೀಡಲಿಲ್ಲ ಅನ್ನುವಂಥ ಒಂದು ವಿಚಾರ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯವನ್ನ ಕಡೆಗಣಿಸಲಾಗ್ತಾ ಇದೆ. ಯಾಕಂದ್ರೆ ಮುಸ್ಲಿಂ ನಾಯಕರುಗಳು ಪ್ರಮುಖವಾಗಿ ಕಾಂಗ್ರೆಸ್ ಅಭ್ಯರ್ಥಿಯ ಸೋಲಿಗೆ ಪರೋಕ್ಷವಾಗಿ ಕಾರಣೀಭೂತರಾಗುವಂತಹ ಪ್ರಯತ್ನಗಳಾಗಿದೆ ಅನ್ನುವಂಥ ಕಾರಣಕ್ಕೆ ಮುಸ್ಲಿಂ ನಾಯಕರ ತಲೆದಂಡ ಮಾಡಿದ್ದು ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅಸಮಾಧಾನ ಕಾರಣ ಆಗಿತ್ತು. ಹಾಗಾಗಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳಾದಂತಹ ಮುಸ್ಲಿಂ ಮತಗಳು ಕೇವಲ ವೋಟ್ ಬ್ಯಾಂಕ್ ಆಗಿ ಕಾಂಗ್ರೆಸ್ ಬಳಸಿಕೊಳ್ತಾ ಇದೆಯೇ ವಿನಃ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು, ಅವ್ರನ್ನ ಬೆಳೆಸಬೇಕು ಅನ್ನುವಂಥ ಇರಾದೆ ಕಾಂಗ್ರೆಸ್ಗಿದ್ದಂತಿಲ್ಲ. ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಈ ವೇಳೆ ಕಾಂಗ್ರೆಸ್ ವಿರುದ್ಧ ತೀಕ್ಷ್ಣವಾಗಿಯೇ ಗುಡುಕ್ತಾ ಇರುವಂತಹ ಮುಸ್ಲಿಂ ಸಮುದಾಯ ಇವತ್ತು ಬೃಹತ್ ಸಮಾವೇಶವನ್ನ ನಡೆಸಲಿಕ್ಕೆ ಮುಂದಾಗಿದ್ದು, ರಾಜಕೀಯ ಪ್ರಾತಿನಿಧ್ಯವನ್ನ ನೀಡಲಿಕ್ಕೆ ತಾರತಮ್ಯವನ್ನ ತೋರ್ತಾ ಇದೆ ಕಾಂಗ್ರೆಸ್. ನಾವು ಹಲವು ದಶಕಗಳಿಂದಲೂ ಕೂಡ ಬರೀ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಕೆ ಆಗ್ತಾ ಇದ್ದೇವೆಯೇ ವಿನಃ ನಮ್ಮನ್ನ ಬೆಳೆಸಬೇಕು, ನಮಗೆ ಪ್ರಾತಿನಿಧ್ಯತೆ ಕೊಡಬೇಕು ಅನ್ನುವಂಥದ್ದು ಕಿಂಚಿತ್ತೂ ಕಾಂಗ್ರೆಸ್ಗಿಲ್ಲ ಅನ್ನೋದು ಮುಸ್ಲಿಮರ ಒಂದು ಆಕ್ರೋಶದ ಪರಿ. ಸೊ ಹಾಗಾಗಿ ಸಮುದಾಯವನ್ನು ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡೆ ಇವತ್ತು ಬಹುದೊಡ್ಡ ರೀತಿಯಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳುವ ಮೂಲಕ ನಾವು ಕೂಡ ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬಲ್ಲೆವು. ನಮ್ಮನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಜೈಕಾರ ಹಾಕ್ಲಿಕ್ಕೆ ಅಥವಾ ಧ್ವಜ ಹಿಡಲಿಕ್ಕೆ ಮಾತ್ರ ಬಳಸ್ಕೊಂಡ್ರೆ, ನಮಗೆ ಪ್ರಾತಿನಿಧ್ಯತೆಯನ್ನ ಕೊಡದೇ ಇದ್ರೆ ನಮ್ಮ ನಡೆಯನ್ನ ನಾವು ನೋಡ್ಕೋತೀವಿ, ನಮ್ಮ ಸ್ಟ್ಯಾಂಡ್ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಾವು ನೋಡ್ಕೋತೀವಿ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ವಿರುದ್ಧ ವ್ಯಕ್ತವಾದಂತಹ ಮುಸ್ಲಿಂ ಸಮುದಾಯದ ಆಕ್ರೋಶದ ಪರಿ. ಇದೇ ಕಾರಣಕ್ಕೆ ಇವತ್ತು ಕರೆಯಲಾಗಿದ್ದಂತಹ ಸಮಾವೇಶ, ಈ ಬೃಹತ್ ಸಮಾವೇಶವನ್ನ ಟೌನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಮುಸ್ಲಿಂ ಸಂಘಟನೆಗಳು ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಬೆಂಗಳೂರಲ್ಲಿ ಮುಂದಾಗಿದ್ದು ರಾಜ್ಯ ಮುಸ್ಲಿಂ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ರಾಜಕೀಯ ಪ್ರಾತಿನಿಧ್ಯತೆಯನ್ನು ನೀಡುವ ವಿಚಾರದಲ್ಲಿ ಕಾಂಗ್ರೆಸ್ ತೋರ್ತಾ ಇರುವಂತಹ ತಾರತಮ್ಯ, ಇದರ ವಿರುದ್ಧ ಸಿಡಿದೆದ್ದಿರುವಂತಹ
ಮುಸಲ್ಮಾನ್ ಬಾಂಧವರು ಇವತ್ತು ಟೌನ್ ಹಾಲ್ನಲ್ಲಿ ನಡೆಸ್ತಾ ಇರುವಂತಹ ಒಂದು ಪ್ರತಿಭಟನೆ ಯಾವ ರೀತಿಯ ಶಕ್ತಿ ಪ್ರದರ್ಶನಕ್ಕೆ, ಕಾಂಗ್ರೆಸ್ಗೆ ಯಾವ ರೀತಿಯ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಅಂತ ಈ ಸಮಾವೇಶ? ಹೌದು ವಸಂತ್, ಈಗಾಗಲೇ ಏನು ಕರ್ನಾಟಕ ಮುಸ್ಲಿಂ ಸಮಾವೇಶ ಅಂದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವಂತಹ ಮುಸ್ಲಿಂ ಈ ಸಮಾವೇಶಕ್ಕೆ ನಗರದ ಟೌನ್ ಹಾಲ್ ನಲ್ಲಿ ಮುಸ್ಲಿಂ ಸಮಾವೇಶ ಈಗಾಗಲೇ ಶುರುವಾಗಿರುವಂತದ್ದು. ಅಂದ್ರೆ ಇವರು ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಅನ್ನೋ ಒಂದು ನಿಟ್ಟಿನಲ್ಲಿ ಟೈಟಲ್ ಅನ್ನ ಕೊಟ್ಟು ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವಂತಹ ಮುಸ್ಲಿಂ ಮುಖಂಡರು ಜೊತೆಗೆ ಒಂದಿಷ್ಟು ಅಲ್ಲಿನ ಸಮಾವೇಶಕ್ಕೆ ಈಗಾಗಲೇ ಸಾಕಷ್ಟು ನಾಯಕರು ಬಂದಿದ್ದಾರೆ. ಮುಖ್ಯವಾಗಿ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿರುವಂತದ್ದು ಅಂದ್ರೆ ಯಾರೆಲ್ಲ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಕೋಮು ದ್ವೇಷ ಬಿತ್ತುವ ಸಂಘಟನೆಗಳು ಯಾವಿದ್ದಾವೆ ಅವಕ್ಕೆ ಕಠಿಣ ಕ್ರಮ ಆಗ್ಬೇಕು. ಮತ್ತೆ ಈ ಹಿಂದೆ ಹಿಜಾಬ್ ಜಾರಿ ಆಗಿಲ್ಲ, ಹಿಜಾಬ್ ಜಾರಿಗೊಳಿಸಬೇಕಾಗಿತ್ತು. ಮತ್ತೆ ಮತಾಂತರ ವಿರೋಧಿ ಜೊತೆಗೆ ನಮ್ಗೆ ಕರ್ನಾಟಕದಲ್ಲಿ ವಕ್ಫ್ ಆಸ್ತಿ ಸಂರಕ್ಷಣಾ ಆಡಳಿತ ಮಂಡಳಿ ಸಂಬಂಧಪಟ್ಟಾಗೆ ಸಾಕಷ್ಟು ವಿಚಾರಗಳಿತ್ತು, ಅದನ್ನು ಬಗೆಹರಿಸಿ ಜೊತೆಗೆ 4% ಮುಸ್ಲಿಂ ಪ್ರವರ್ಗ 2B ಮೀಸಲಾತಿ ಭರವಸೆಯನ್ನ ಕೊಡ್ತೀವಿ ಅಂತ ತಾವು ಭರವಸೆಯನ್ನ ನೀಡಿದ್ರಿ. ಅದು ಎಲ್ಲಿಗೆ ಬಂತು ಅನ್ನೋ ಒಂದಿಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಇವತ್ತು ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸುಮಾರು ಈಗಾಗಲೇ ಸುಮಾರು 1000ಕ್ಕೂ ಹೆಚ್ಚು ಮುಸ್ಲಿಂ ಸಂಘಟನೆಯವರು ಬಂದಿದ್ದಾರೆ. ಈಗಾಗಲೇ ಟೌನ್ ಹಾಲ್ ನಲ್ಲಿ ಸಮಾವೇಶ ನಡೆತಿರುವಂತದ್ದು. ಅಂದ್ರೆ ನಾವು ರಾಜ್ಯ ಸರ್ಕಾರದ ವಿರುದ್ಧ ನಾವು ಯಾವುದೇ ಆಕ್ರೋಶಗಳನ್ನ ಕೂಗ್ತಾ ಇಲ್ಲ, ಸರ್ಕಾರದ ವಿರುದ್ಧ ನಾವು ದ್ವೇಷ ಭಾಷಣ ಮಾಡ್ತಾ ಇಲ್ಲ. ಆದ್ರೆ ಸರ್ಕಾರ ನಮ್ಗೆ ಕೊಟ್ಟಂತ ಭರವಸೆಗಳೇನು, ಭರವಸೆ ಈಡೇರ್ತಿದೆಯಾ ಅನ್ನೋ ನಿಟ್ಟಿನಲ್ಲಿ ಜನರಿಗೆ ಅಥವಾ ಸರ್ಕಾರಕ್ಕೆ ತಲುಪಿಸುವ ಅನ್ನೋ ನಿಟ್ಟಿನಲ್ಲಿ ಸಮಾವೇಶ ಶುರುವಾಗಿರುವಂತದ್ದು. ಜೊತೆಗೆ ಮುಖ್ಯವಾಗಿ ಈ ಹಿಂದೆ ಕಳೆದ 2-3 ವರ್ಷ ಹಿಂದೆ ನಮ್ಮ ಮುಸ್ಲಿಂ ಸಮುದಾಯವನ್ನ ಮುಂದಿಟ್ಕೊಂಡು ದ್ವೇಷ ಭಾಷಣವನ್ನ ಸಾಕಷ್ಟು ಜನ ಮಾಡಿದ್ದಾರೆ. ಅದರಲ್ಲೂ ಕೂಡ ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳು ಜೊತೆಗೆ KS ಈಶ್ವರಪ್ಪ, ಅರುಣ್ ಕುಮಾರ್, ಅನಂತ್ ಕುಮಾರ್, KS ಈಶ್ವರಪ್ಪ, ತೇಜಸ್ವಿ ಸೂರ್ಯ, ಚಕ್ರವರ್ತಿ ಸೂರ್ಯ ಅವರು ಸಾಕಷ್ಟು ಮುಸ್ಲಿಂ ಸಮುದಾಯದವನ್ನ ಅಂದ್ರೆ ಮಸೀದಿಗಳನ್ನ ಕೆಡವಬೇಕು, ಅವ್ರನ್ನ ಗುಡ್ಡಿಟ್ಟು ಕೊಲ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಮಾಡಿದ್ದಾರೆ. ಅವ್ರ ಮೇಲೆ FIR ಆಗಿದೆ. ಆದ್ರೂ ಕೂಡ ಯಾಕೆ ಕ್ರಮ ಜರುಗಿಸ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಸಾಲು ಸರ್ಕಾರ ಮಾಡುವ ತಪ್ಪುಗಳನ್ನ ಒಂದು ಪುಸ್ತಕ ಬಿಡುಗಡೆ ಮೂಲಕ ಇವತ್ತು ಸಮಾವೇಶವನ್ನ ಈಗಾಗಲೇ ಟೌನ್ ಹಾಲ್ ಭಾಗದಲ್ಲಿ ಮುಸ್ಲಿಂ ಸಮಾವೇಶ ಆರಂಭ ಆಗಿರುವಂತದ್ದು ವಸಂತ. ಮತ್ತೊಂದು ಕಡೆ ಕಾಂಗ್ರೆಸ್ ಬಹುಮುಖ್ಯವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ನೀಡದೇ ಇರುವಂತಹ ವಿಚಾರ, ಮತ್ತೊಂದು ಕಡೆ ಸಾಂಪ್ರದಾಯಿಕ ಮತಗಳಾಗಿರುವಂತಹ ಮುಸ್ಲಿಂ ಮತಗಳು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಕಾಂಗ್ರೆಸ್ ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದು ಮುಸಲ್ಮಾನರನ್ನ ಕೆರಳಿಸಿದೆ. ಸೊ ಈ ವಿಚಾರವಾಗಿಯೂ ಕೂಡ ಇವತ್ತಿನ ಸಮಾವೇಶದಲ್ಲಿ ಬಹುಶಃ ಕಾಂಗ್ರೆಸ್ಗೆ ನೇರವಾಗಿ ಒಂದಷ್ಟು ಮೆಸೇಜ್ಗಳನ್ನ ಪಾಸ್ ಮಾಡಬಹುದಾ ಅಂತ. ಖಂಡಿತ ವಸಂತ್, ಯಾಕಂದ್ರೆ ಇವತ್ತಿನ ಸಮಾವೇಶ ನೋಡ್ತಾ ಇದ್ರೆ ಇವತ್ತು ಏನು ಸರ್ಕಾರ ಬಂದ್ ಈಗಾಗಲೇ 3 ವರ್ಷ ಆಗಿದೆ. ನಮ್ಮ ಕಾಂಗ್ರೆಸ್ ಅಂದ್ರೆ ನಾವು ಮತದಿಂದ ನಮ್ಗೆ ಸರ್ಕಾರ ಬಂದಿದೆ. ಸೊ ಹಾಗಾಗಿ ನಿಮ್ಮ ಮುಸ್ಲಿಂ ಸಮುದಾಯದವರಿಗೆ ಒಂದಿಷ್ಟು ಭರವಸೆಗಳು ಅಂದ್ರೆ ಸರ್ಕಾರ ಬರುವ ಸಮಯದಲ್ಲಿ ಭರವಸೆಗಳನ್ನ ನೀಡಿದ್ರು. ಆದ್ರೆ ಕಳೆದ 3 ವರ್ಷ ಸರ್ಕಾರ ಬಂದು 3 ವರ್ಷ ಆಗಿದೆ. 3 ವರ್ಷದ ನಂತರ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟ ಕೊಡುಗೆ ಏನು, ಮತ್ತೆ ಜೊತೆಗೆ ಈ ಹಿಂದೆ ಬೈ ಎಲೆಕ್ಷನ್ ನಲ್ಲಿ ದಾವಣಗೆರೆಯಲ್ಲಿ ಆದಂತಹ ಮುಸ್ಲಿಂ ಸಮುದಾಯದ ಮೇಲೆ ಆದಂತಹ ಘಟನೆ ಏನು, ಜೊತೆಗೆ ಕಳೆದ 3 ವರ್ಷಗಳಿಂದ ಮುಸ್ಲಿಂ ಸಮುದಾಯದ ಮೇಲೆ ಸರ್ಕಾರ ಮಾಡ್ತಿರುವ ದಬ್ಬಾಳಿಕೆಗಳೇನು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಒಂದು ಪಿನ್ ಟು ಪಿನ್ ಅನ್ನ ಪುಸ್ತಕದಲ್ಲಿ ಲೇಖನ ಮಾಡಿ, ಪುಸ್ತಕವನ್ನ ಪ್ರಿಂಟ್ ಮಾಡಿ, ಪುಸ್ತಕವನ್ನ ಬಿಡುಗಡೆ ಮಾಡುವ ಮೂಲಕ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡುವಂತ ಕೆಲಸ ಇವತ್ತು ಮುಸ್ಲಿಂ ಮುಖಂಡರು ಮಾಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರವನ್ನ ಬಡಿದಬ್ಬಿಸುವಂತ ಕೆಲಸವನ್ನ ಕೂಡ ಇವತ್ತು ಮುಸ್ಲಿಂ ಸಮುದಾಯರು ಮಾಡ್ತಿರುವಂತದ್ದು. ಅದರಲ್ಲೂ ಪಿನ್ ಟು ಪಿನ್ ಆಗಿ ಯಾವ್ದೆಲ್ಲ ಕಳೆದ 3 ವರ್ಷದ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಮಾಡಿರುವಂತಹ ಅನ್ಯಾಯದ ವಿರುದ್ಧ ಇವತ್ತು ಸರ್ಕಾರಕ್ಕೆ ಮನಮುಟ್ಟುವಂತೆ ಇವತ್ತು ಹೇಳಿಕೆ ಸಮಾವೇಶದಲ್ಲಿ ಭಾಷಣವನ್ನ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ವಸಂತ. ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಸಭಾಂಗಣದ ಮುಂದೆ ನಡೆದಿರುವಂತಹ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರುವಂತಹ ವಿವಿಧ ಜಮಾತ್ಗಳ ಸಂಘಟನೆಗಳ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೇ, ಸಭಿಕರೇ, ಮಹಿಳೆಯರೇ ಮತ್ತು ಪತ್ರಕರ್ತರೇ, ಇವತ್ತಿನ ಈ ಸಮಾವೇಶದ ಆಶಯ ಭಾಷಣ ಮಾಡುವಂತಹ ಜವಾಬ್ದಾರಿಯನ್ನು ನನಗೆ ವಹಿಸಲಾಗಿದೆ. ನಾನು ನನ್ನ ಮಾತುಗಳನ್ನು ಆರಂಭಿಸುವ ಮೊದಲು ಇವತ್ತು ಅತಿ ಹೆಚ್ಚು ಚರ್ಚೆಯಲ್ಲಿರುವಂತಹ ಹಲವು ಪ್ರಶ್ನೆಗಳ ಪೈಕಿ 3 ಪ್ರಶ್ನೆ